ಹಲೋ ನಮಸ್ತೆ ಅಂತಿದ್ರೆ ನಾನು ಗಜನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ಜನ ಕಾಯ್ತಾ ಇದ್ರಿ, ನನಗೂ ಗೊತ್ತು ಏನಂದರೆ ಸೆಪ್ಟೆಂಬರ್ 22 ಬರಲಿ ನಮಗೆ ಬೈಕ್ ಟ್ಯಾಕ್ಸಿ ಬರುತ್ತೆ, ಸೆಪ್ಟೆಂಬರ್ 22 ಬರಲಿ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ, ನಮ್ಮ ಘನ ಸರ್ಕಾರ ಏನೋ ಒಂದು ಮಾಡಿರುತ್ತೆ ಅಂತೇಳ್ಬಿಟ್ಟು ತುಂಬ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ರಿ. ಬೈಕ್ ಟ್ಯಾಕ್ಸಿಯವ್ರು ಆಗಿರ್ಬೋದು, ಆಟೋದವ್ರು ಆಗಿರ್ಬೋದು ಕಾಯ್ತಾ ಇದ್ರಿ. ಬಟ್ ಇವಾಗ ಅಪ್ಡೇಟ್ ಬಂದಿದೆ, ಸ್ವಲ್ಪ ಲೇಟಾಗಿ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನನಗೆ ಅಪ್ಡೇಟ್ ಬರೋಕ್ಕೆ ತುಂಬ ಲೇಟಾಗೋಯ್ತು. ಸುಮ್ಮನೆ ಏನೋ ಒಂದು ಇಲ್ಲದೇ ಇರೋ ಅಪ್ಡೇಟ್ನ ಕೊಡೋ ಬದಲು ಇರೋವಂತಹ ಅಪ್ಡೇಟು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾಯಿತು ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕು ಅಂದರೆ, ನಿಮಗೆ ತುಂಬ ಜನ ಕೇಳ್ತಾ ಇರ್ಬೋದು ಏನಂದರೆ, ನಮಗೆ ಆಲ್ರೆಡಿ ನಾವೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಲ್ಲ, ಹೇಗೋ ಓಡಿಸ್ತಾ ಇದ್ದೀವಿ, ಓಡಿಸ್ಕೊಂಡು ಹೋಗ್ತೀವಿ ಬಿಡಿ, ನಮಗೆ ಸರ್ಕಾರದಿಂದ ಅಥವಾ ಹೈಕೋರ್ಟಿಂದ ಏನಕ್ಕೆ ಬೇಕು ನಮ್ಗೆ ಪರ್ಮಿಷನ್ ಎಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ಆಟೋದವ್ರು ಏನು ಹೇಳ್ತಾ ಇದ್ರು ಅಂದರೆ, ಇಲ್ಲಪ್ಪ ಇವ್ರಿಗೆ ಪರ್ಮಿಷನ್ನೇ ಇಲ್ಲ, ಏನೋ ಒಂದು ಸ್ವಲ್ಪ ಬೈಕ್ ಟ್ಯಾಕ್ಸಿ ಪರ ಹೈಕೋರ್ಟಲ್ಲಿ ಎದ್ದಿದ ತಕ್ಷಣವೇ ಇವರು ಸ್ಟಾರ್ಟ್ ಮಾಡಿಬಿಟ್ರು. ಫಸ್ಟು ರ್ಯಾಪಿಡೋ ಮಾಡಿಬಿಟ್ರು, ಆಮೇಲೆ ಊಬರ್ ಮಾಡಿಬಿಟ್ರು, ಓಲಾನು ಕೂಡ ಸದ್ಯದಲ್ಲಿ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಲ್ಲಿ ಕೂಡ ಆಟೋದವರು ಕೂಡ ಬೈಕ್ ಟ್ಯಾಕ್ಸಿನ ಹಿಡಿಯುವಂಥ ಪ್ರಯತ್ನ, ಅಂದರೆ ಹಿಡಿದ್ಬಿಟ್ಟು ಆರ್ ಟಿ ಒ ಕೊಡೋದಾಗಿರ್ಬೋದು, ಇಲ್ಲ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲನೂ ಕೂಡ ನಮಗೂ ಕೇಳಿ ಬರ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಅಂದರೆ, ಏನು ಮಾಡಿದ್ರು, ಏನು ಸರ್ಕಾರ ಏನು ಮಾಡ್ತು, ಅದೇ ರೀತಿ ನಮ್ಮ ಹೈಕೋರ್ಟ್ ಏನು ಮಾಡುತ್ತೋ ಅಂತೇಳಿ ತಿಳಿಸ್ಬೇಕಾದ್ರೆ 22ನೇ ತಾರೀಕು ಏನು ಹಿಯರಿಂಗ್ ಇಟ್ಟಿದ್ರು, ನಮ್ಮ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದರು. ಏನಪ್ಪ ಅಂದರೆ, ಏನೋ ಒಂದು ಅನುಮೋದನೆ ಮಾಡಿ, ಯಾವುದೇ ರೀತಿ ರೂಲ್ಸ್ಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿ ಯಾವ ರೀತಿ ತರಬೇಕು ಅಂತ ಹೇಳ್ಬಿಟ್ಟು 22ನೇ ತಾರೀಕು ಒಳಗಡೆ ನೀವು ಅದನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ 25ನೇ ತಾರೀಕಿಗೆ ಮತ್ತೆ ಮುಂದೆ ಹಾಕಿದ್ದಾರೆ ಹಿಯರಿಂಗ್ ಡೇಟ್ನ. ಇವಾಗೇನು ನೀವು ನೋಡ್ತಾ ಇದ್ದೀರಾ, ಹಿಯರಿಂಗ್ ಡೇಟು ಮುಂದೋಗಿದೆ 25ನೇ ತಾರೀಕು. ಯಾಕಪ್ಪ ಅಂತಂದರೆ, ನಮ್ಮ ಸರ್ಕಾರ ಏನು ಮಾಡಿದೆ, ಒಂದು ರೂಪುರೇಷೆಗಳನ್ನ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ರಿಲೇಟೆಡ್ ಆಗಿ. ಏನಪ್ಪ ಅಂದರೆ, ಯಾವ ರೀತಿ ಬೈಕ್ಗಳನ್ನ ಬಿಡಬೇಕು, ಎಷ್ಟು ಬೈಕ್ಗಳನ್ನ ಬಿಡಬೇಕು, ಬೆಂಗಳೂರಲ್ಲಿ ಎಷ್ಟು ಬೈಕ್ಗಳನ್ನ ಬಿಡಬೇಕು, ಅದೇ ರೀತಿ ಅವ್ರಿಗೆ ಯಾವ ರೀತಿ ಡ್ರೆಸ್ ಕೋಡ್ ಇರಬೇಕು, ಅದೇ ಯಾವ ರೀತಿ ಹೆಲ್ಮೆಟ್ ಇರಬೇಕು, ಅದಕ್ಕೆ ಏನಾದ್ರು ನಂಬರ್ ಪ್ಲೇಟ್ ವೈಟ್ ಬೋರ್ಡಲ್ಲೇ ಆಗಬೇಕಾ, ಇಲ್ಲಾಂದರೆ ಎಲ್ಲೋ ಬೋರ್ಡ್ ಇರಬೇಕಾ, ಇಲ್ಲಾಂದರೆ ಓಲಾ ಊಬರ್ ರ್ಯಾಪಿಡೋ ಆಗಿರ್ಬೋದು, ಈ ಕಂಪ್ನಿಗಳಿಗೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಗಾಡಿಗಳನ್ನು ಕೊಡಬೇಕು. ಇಲ್ಲ ಓಲಾದವ್ರಿಗೆ ಇಲ್ಲಪ್ಪ ನೀವು 1000 ಗಾಡಿಗಳನ್ನ ಓಡಿಸ್ಕೊಳ್ಳೋಕ್ಕೆ ನಿಮ್ಮ ಪರ್ಮಿಷನ್ ಇದೆ, ಇಲ್ಲಾಂದರೆ ಊಬರ್ ಅವ್ರಿಗೆ 1000 ಗಾಡಿ, ಅದೇ ರೀತಿ ರ್ಯಾಪಿಡೋದವ್ರಿಗೆ 1000 ಗಾಡಿ, ಈ ರೀತಿ ರೂಪುರೇಷೆಗಳನ್ನು ಮಾಡೋಕ್ಕೆ ಪರ್ಮಿಷನ್ನ ಕೊಡ್ತಾ ಇತ್ತು. ಏನಂದರೆ 22ನೇ ತಾರೀಕೊಳಗೆ ತಿಳಿಸಿ ಅಂತ ಹೇಳಿತ್ತು. ಬಟ್ ಇವರು ಅಂದರೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ರೂಪುರೇಷೆಗಳನ್ನ ಸರ್ಕಾರ ಮಾಡ್ತಾ ಇದೆ, ನಮ್ಮ ಸಾರಿಗೆ ಇಲಾಖೆ ರೂಪುರೇಷೆಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳಿಬರ್ತಾ ಇದೆ. ಬಟ್ 22ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದರು. ಬಟ್ 22ನೇ ತಾರೀಕು ಆಗಲಿಲ್ಲ, ಅದನ್ನು ಮತ್ತೆ 25ನೇ ತಾರೀಕಿಗೆ ಮುಂದೂಡಿದ್ದಾರೆ. ತುಂಬ ಜನ ಏನು ಆಟೋದವರಾಗಿರ್ಬೋದು, ಕ್ಯಾಬ್ ಅವರಾಗಿರ್ಬೋದು, ರೂಪುರೇಷೆಗಳನ್ನ ಮಾಡಬಾರ್ದು, ಇದರಿಂದ ನಮಗೆ ಹೊಡೆತ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಆಟೋದವರಾಗಿರ್ಬೋದು, ಕ್ಯಾಬ್ರವರಾಗಿರ್ಬೋದು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಕಂಪ್ನಿಗಳು ಏನು ಓಡಿಸ್ತಾ ಇದ್ದಾರೆ, ಅದೇ ರೀತಿ ರ್ಯಾಪಿಡೋ, ಓಲಾ, ಊಬರ್ ಏನು ಕಂಪ್ನಿಗಳಲ್ಲಿ ರೈಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿಗಳನ್ನ ಏನು ಓಡಿಸ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರೋದು ಏನಪ್ಪ ಅಂದರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ಏನೇ ಒಂದು ರೂಲ್ಸ್ನ ತೊಗೊಂಬನ್ನಿ, ನಾವು ರೂಲ್ಸ್ಗೆ ಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಹೇಳ್ತಾ ಇದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ. 25ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. 25ನೇ ತಾರೀಕು ಮತ್ತೆ ಏನಾದ್ರು ಇವರು ರೂಪುರೇಷೆಗಳನ್ನ ತೊಗೊಂಬಂದು ಈ ರೂಪುರೇಷೆಗಳಿಗೆ ಕಂಪ್ನಿಗಳು ಏನು ಹೇಳ್ತಾವೋ ಅಂತ ಹೇಳ್ಬಿಟ್ಟು ಅದನ್ನೂ ಕೂಡ ಕೇಳಬೇಕಾಗತ್ತೆ. ಯಾಕಂದರೆ ಇವರು ರೂಪುರೇಷೆಗಳನ್ನ ಮಾಡಿದ್ರು, ಅದಕ್ಕೆ ಕಂಪ್ನಿಗಳು ಒಪ್ಪಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ಟೇ ಹಾಕಿ, ಮತ್ತೊಂದು ಮಗದೊಂದು ಅಂತ ಹೇಳ್ಬಿಟ್ಟು ಇದು ಇಷ್ಟು ಬೇಗವಾಗಿ ಇತ್ಯರ್ಥ ಆಗುವಂಥದ್ದು ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಈಗ ಏನೋ ಒಂದಾಗಿರಲಿ, ನಮ್ಮ ಸರ್ಕಾರ ಇದರಲ್ಲಿ ಒಂದು ಗಮನ ಹರಿಸಿದೆ ಅಂದರೆ ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ಯೂಚರ್ ಈಗ ನೋಡ್ತಾ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿನ ಆಲ್ರೆಡಿ ರನ್ ಮಾಡೋಕ್ಕೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನನಗನ್ಸಿದ ಮಟ್ಟಿಗೆ ಏನಂದರೆ ಕೊಡ್ಬೋದು ಅಂತ ಅನಿಸುತ್ತೆ. ರೂಪುರೇಷೆಗಳನ್ನ ಮಾಡಿಬಿಟ್ಟು ಕೊಡ್ಬೋದು, ಈ ರೀತಿ ರೂಲ್ಸ್ಗಳನ್ನ ತರ್ತಾ ಇದೀವಪ್ಪ, ಈ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಪ್ಪ ಅಂತೇಳ್ಬಿಟ್ಟು ಒಂದು ಬೈಕ್ ಟ್ಯಾಕ್ಸಿಗೆ ರನ್ನಿಂಗೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನ್ನಿಸ್ತಾ ಇದೆ. ನೋಡೋಣ 25ನೇ ತಾರೀಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನೀವೆಲ್ಲನೂ ಕೂಡ ಕಮೆಂಟ್ ಮಾಡ್ತಾ ಇದ್ರಿ, ಇಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಬೇಕೇ ಬೇಕು, ಬೈಕ್ ಟ್ಯಾಕ್ಸಿಯಿಂದ ನಮಗೆ ನಮ್ಮ ಕೆಲಸಕ್ಕೆ ಹೋಗ್ತಾ ಇದ್ವಿ, ಇಲ್ಲಾಂದರೆ ನಮಗೆ ಫ್ರೀ ಟೈಮಲ್ಲಿ ಮಾಡ್ತಾ ಇದ್ವಿ, ಇಲ್ಲ ಒಂದು ಮನೆ ಬಾಡಿಗೆಗಾಗುತ್ತೋ, ಇಲ್ಲ ಇನ್ನೊಂದಕ್ಕಾಗುತ್ತೋ, ಮತ್ತೊಂದಕ್ಕಾಗುತ್ತೋ, 500 ರೂಪಾಯಿ ಬಂದರೆ ಸಾಕು ಅಂತೇಳ್ಬಿಟ್ಟು ತುಂಬ ಹೇಳ್ತಾ ಇದ್ರಿ. ಅರ್ಥ ಆಗುತ್ತೆ. ಬಟ್ ಯಾವುದೇ ಒಂದನ್ನು ಮಾಡೋಕ್ಕೂ ಏನಂದರೆ, ನಮ್ಮ ಸರ್ಕಾರ ಆಗಿರ್ಬೋದು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೆ ಅದರ ಅಡಿಯಲ್ಲಿ ಕೂಡ ಎಲ್ಲರೂ ಕೂಡ ಇರಬೇಕಾಗತ್ತೆ. ನೋಡೋಣ 25ನೇ ತಾರೀಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡೋಣ. 25ನೇ ತಾರೀಕು ಏನೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಲೇಟಾಗಿ ಯಾಕಪ್ಪ ಅಂದರೆ, ನಮಗೆ ಅಪ್ಡೇಟ್ಗಳು ಯಾವುದೇ ರೀತಿ ಈಸಿಯಾಗಿ ಸಿಗ್ತಾ ಇಲ್ಲ. ನಾವು ಅಲ್ಲಿ ಹುಡುಕ್ತಾ ಇದ್ವಿ, ಎಲ್ಲ ಕಡೆ ಹುಡುಕ್ತಾ ಇದ್ವಿ, ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಲೇಟಾಗಿ ಅಪ್ಡೇಟ್ ಬಂತು, ಅದ್ರ ಸಲುವಾಗಿ ನಿಮಗೆ ತಿಳಿಸ್ತಾ ಇದ್ವಿ. ಏನೇ ಅಪ್ಡೇಟ್ ಇದ್ದರೂ ಮತ್ತೆ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಸಿಗೋಣ. ನಮಸ್ಕಾರ.